ಡ್ರೋನ್ಗಳನ್ನ ಉಪಯೋಗಿಸಿ ಡ್ರೋನ್ ಶೋನ ಒಂದು ಆಕಾಶದಲ್ಲಿ ವಿವಿಧ ಚಿತ್ರಗಳನ್ನು ನಾವು ಕ್ರಿಯೇಟ್ ಮಾಡಿದ್ದೇವೆ. ಒಂದು ಒಳ್ಳೆಯ ಸ್ಟೋರಿ ಬೋರ್ಡ್ ಮಾಡಿದ್ದೇವೆ. ಈ ರೀತಿ 3000 ಡ್ರೋನ್ಸಿಂದ ಈ ಸಾರಿ ದಸರಾ ದೀಪಾಲಂಕಾರದ ಅತ್ಯಾಕರ್ಷಣೀಯ ಒಂದು ಕಾರ್ಯಕ್ರಮವಾಗಿ ಮಾಡಬೇಕು ಅಂತೇಳಿ ನಾವು ತೀರ್ಮಾನ ಮಾಡಿ 3000 ಮಾಡುವಾಗ ನಮಗೆ ಒಂದು ನಮ್ಮ ನ್ಯಾಷನಲ್ ಅನಿಮಲ್ ಟೈಗರ್, ಆ ಟೈಗರ್ದನ್ನು 3000 ಡ್ರೋನಲ್ಲಿ ಯಾರೂ ಮಾಡಿಲ್ಲ ಅನ್ನೋದು ತಿಳಿದು ಬಂತು. ಹಾಗಾಗಿ ಅದನ್ನು ಒಂದು ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ ಮಾಡೋಣ ಅಂತ ಹೇಳ್ಬಿಟ್ಟು ನಾವು ಆ ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ ಮಾಡಬೇಕು ಅಂದರೆ ಅದಕ್ಕೆ ಒಂದಷ್ಟು ಕೆಳಗೆ ತುಂಬ ಸಿದ್ಧತೆಗಳನ್ನ ಮಾಡ್ಕೋಬೇಕು. ಅಂದರೆ ಲಂಡನ್ನಿಂದ ಒಂದು ಟೀಮ್ ಬರ್ತದೆ, ಮತ್ತು ಲೀಗಲ್ ಟೀಮ್ ಇರ್ತದೆ, ಮತ್ತು ಏರೋನಾಟಿಕಲ್ ಇಂಜಿನಿಯರ್ಸ್ ಇರ್ತಾರೆ. ಸೊ ಈ ಟೀಮ್ಗಳನ್ನೆಲ್ಲ ಕರೆಸಿ ನಾವು ಇದನ್ನು ಮಾಡ್ತಾಯಿದ್ದೀವಿ. ಯಾಕಂದರೆ ಅವರು ರೆಕಾರ್ಡ್ ಮಾಡಿ ಅದನ್ನು ನಮಗೆ ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ ಕೊಡಬೇಕು. ಹಾಗಾಗಿ ಈ ದಿವಸ ನಾವು ಒಂದು ನ್ಯಾಷನಲ್ ಅನಿಮಲ್ ಟೈಗರನ್ನು 3000 ಡ್ರೋನಲ್ಲಿ ಯಾರೂ ಇದುವರೆಗೆ ಮಾಡಿಲ್ಲ. ಅದನ್ನು ನಾವು ಚಾವಿಸಾನಿ ವತಿಯಿಂದ, ಕರ್ನಾಟಕ ಸರ್ಕಾರದ ವತಿಯಿಂದ ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿಗಳು ಹೈಪವರ್ ಕಮಿಟಿ ಮೀಟಿಂಗಲ್ಲಿ ಒಂದು ಸೂಚನೆ ಕೊಟ್ಟಿದ್ದರ ಮೇರೆಗೆ, ಮತ್ತು ನಮ್ಮ ಇಂಧನ ಸಚಿವರು ಜಾರ್ಜ್ ಅವರು ಹೇಳಿದ್ದು, ಮತ್ತು ನಮ್ಮ ಚಾವಿಸಾನಿಯ ಚೇರ್ಮನ್ ಅಧ್ಯಕ್ಷರಾದಂಥ ರಮೇಶ್ ಬಂಡಿ ಸಿದ್ದೇಗೌಡರು, ಮತ್ತು ಇವಾಗ ನಮ್ಮ ದಸರಾ ದೀಪಾಲಂಕಾರ ಉಪಸಮಿತಿಯ ಅಧ್ಯಕ್ಷರು ರಾಘವೇಂದ್ರ ಇದ್ದಾರೆ, ಉಪಾಧ್ಯಕ್ಷರು ಅಕ್ಬರ್ ಅವರಿದ್ದಾರೆ, ಮತ್ತು ನಮ್ಮ DT ಅವರು, ನಮ್ಮ ಚೀಫ್ ಇಂಜಿನಿಯರು, ಮತ್ತು ನಮ್ಮ SC ಸುನಿಲ್ ಕುಮಾರು, ಅನಿತಾ. ಸೊ ಇವರೆಲ್ಲರ ಟೀಮಿಂದ ನಾವು ಈ ಒಂದು ಕಾರ್ಯಕ್ರಮವನ್ನು ಮಾಡಿ ಇವತ್ತು ಯಶಸ್ವಿಯಾಗಿದ್ದೀವಿ. ಅದಕ್ಕೆಲ್ಲ